ಕರ್ನಾಟಕದಲ್ಲಿ ಇನ್ನೂ ಕೂಡ 7 ದಿನ ನಿರಂತರವಾಗಿ ಮಳೆ ಆಗುವಂತಹ ಸೂಚನೆಗಳು ಇದೆ. ಬೆಂಗಳೂರು ಸೇರಿದಂತೆ 7 ಜಿಲ್ಲೆಗಳಿಗೆ ಭಾರೀ ಮಳೆಯ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮುಂದಿನ 3 ದಿನ ನೈಋತ್ಯ ಮುಂಗಾರು ರಾಜ್ಯದಲ್ಲಿ ವ್ಯಾಪಿಸುವಂತಹ ಸಾಧ್ಯತೆ ಇದೆ. ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸುತ್ತೆ. ಬೆಂಗಳೂರು, ಕೊಡಗು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ ಸೇರಿ ಉತ್ತರ ಕನ್ನಡ ಸೇರಿ ಹಲವು ಭಾಗಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಇದೆ ಅಂತ ಹವಾಮಾನ ಇಲಾಖೆ ಈಗ ವರದಿ ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಇನ್ನೂ 7 ದಿನಗಳ ಕಾಲ ವರುಣಾರ್ಭಟ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಸೂಚನೆಯನ್ನ ಕೊಡಲಾಗ್ತಾ ಇದೆ. ಯಾವ್ಯಾವ ಸ್ಥಳಗಳಲ್ಲಿ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಕರಾವಳಿ ಭಾಗದಲ್ಲಿ ಹಾಗೂ ದಕ್ಷಿಣ ಒಳನಾಡಿನ ಹಲವು ಜಿಲ್ಲೆಗಳಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇದೆ. ಬೆಂಗಳೂರು ಸೇರಿದಂತೆ ಕೊಡಗಿನಲ್ಲೂ ಕೂಡ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಸೇರಿ ಸುಮಾರು ಹಲವು ಭಾಗಗಳಲ್ಲಿ ಮಳೆ ಆಗತ್ತೆ ನಿರಂತರವಾಗಿ ಅಂತ ಹೇಳಿ ಈಗ ಅಲರ್ಟ್ ಅನ್ನ ಕೂಡ ಘೋಷಣೆ ಮಾಡಲಾಗ್ತಾ ಇದೆ. ಭಾರಿ ಮಳೆ ಆಗತ್ತೆ ಅನ್ನುವಂತಹ ಸೂಚನೆ. ಈಗ ಹೊರಗಿನ ವಾತಾವರಣ ಕೂಡ ಅದೇ ರೀತಿಯಾಗಿದೆ. ಬಿಸಿಲು ಇದ್ರೂ ಕೂಡ ಮಳೆ ಆಗುವಂತಹ ಸೂಚನೆಗಳು ಕಂಡು ಬರ್ತಾ ಇದೆ. ಹನಿ ರೀತಿಯಾಗಿ ಮಳೆ ಆಗ್ತಾ ಇದೆ ಕೂಡ. ಇನ್ನು ಸಂಜೆ ಆಗ್ತಾ ಇದ್ದಾಗೆ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸಾರ್ವಜನಿಕರು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಹವಾಮಾನ ಇಲಾಖೆ ಈಗ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಡೀ ರಾತ್ರಿ ಮಳೆರಾಯ ಅಬ್ಬರಿಸಿದ್ದಾನೆ. ಧಾರಾಕಾರ ಮಳೆಗೆ 400 ವರ್ಷದ ಹಳೆಯ ಮರ ಯಾವುದಿತ್ತು ಅದು ಧರೆಗುರುಳಿದೆ. ಮಳೆ ಗಾಳಿ ರಭಸಕ್ಕೆ 400 ವರ್ಷದ ಆಲದ ಮರ ನೆಲಕಚ್ಚಿದೆ. ಹೊಸಕೋಟೆ ತಾಲೂಕಿನ ಬಾಳೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಬಿರುಗಾಳಿ ಸಹಿತ ಮಳೆಯಿಂದ ಬೇರು ಸಮೇತವಾಗಿ ಈ ಮರ ಬಿದ್ದೋಗಿದೆ. ಮರದ ಕೆಳಗೆ ಟ್ರ್ಯಾಕ್ಟರ್ ಇತ್ತು ಹಾಗೂ ದನದ ಶೆಡ್ಗೆ ಈಗ ಹಾನಿಯಾಗಿದೆ. ಸ್ಥಳಕ್ಕೆ ಈಗ ಪಂಚಾಯಿತಿ ಅಧಿಕಾರಿಗಳು ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ತುಂಬಾ ಹಳೆಯ ಮರಗಳು ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಕಟ್ ಮಾಡುವಂತಹ ಪ್ರಯತ್ನ ಆಗಬೇಕು, ಬಟ್ ಇಲ್ಲ ಆಗಿಲ್ಲ. ಸುಮಾರು 400 ವರ್ಷಗಳ ಹಳೆಯ ಮರ ಇದು. ಸಡನ್ ಆಗಿ ನೋಡಿ ಟ್ರ್ಯಾಕ್ಟರ್ ಮೇಲೆ ಬಿದ್ದೋಗಿದೆ. ಜೊತೆಗೆ ಅಲ್ಲಿ ಶೆಡ್ ಇತ್ತು, ಹಸುಗಳಿಗೆ ದನಗಳನ್ನು ಕಟ್ಟುವಂತಹ ಶೆಡ್, ಅದು ಕೂಡ ನಾಶ ಆಗಿದೆ. ಇದು ಹೊಸಕೋಟೆ ತಾಲೂಕಿನ ಬಾಳೇನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈಗ ಸ್ಥಳೀಯ ಆಡಳಿತ, ಪಂಚಾಯಿತಿ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ತುಂಬಾ ಹಳೆಯದಾದ ಆಲದ ಮರ ಇದು. ಪಂಚಾಯಿತಿಯವರ ಗಮನಕ್ಕೆ ಬರಬೇಕಾಗಿತ್ತು. ಯಾವತ್ತಾದರೂ ಇದು ಬಿದ್ದೋಗ್ಬಿಡುತ್ತೆ ಅನ್ನುವಂತಹ ಅರಿವಿರಬೇಕಾಗಿತ್ತು. ನೋಡಿ, ತುಂಬ ಹಳೆಯದಾದ ಮರಗಳನ್ನು ತುಂಬ ಬಿಡೋದಕ್ಕೆ ಹೋಗಬಾರ್ದು. ಯಾವಾಗ ಬೇಕಾದ್ರೂ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈಗ ಜಾಸ್ತಿ ಮಳೆ ಬಂದಂತಹ ಸಂದರ್ಭದಲ್ಲಿ ಇನ್ನು ಸಾರ್ವಜನಿಕರು ಏನು ಮೈಂಡಲ್ಲಿ ಇರಬೇಕಂದ್ರೆ, ಈ ಮಳೆ ಬರುವಂತಹ ಸಂದರ್ಭದಲ್ಲಿ ಮರದ ಕೆಳಗೆ ಹೋಗಿ ನಿಂತ್ಕೊಳ್ಳೋದು ಅಥವಾ ಮರದ ಕೆಳಗೆ ಗಾಡಿಗಳನ್ನು ನಿಲ್ಲಿಸೋದು, ಇಂಥ ಕೆಲಸ ಮಾಡಿಬಿಟ್ರೆ ಕಂಪ್ಲೀಟಾಗಿ ನಾಶ ಆಗಿಬಿಡುತ್ತೆ. ಅದಕ್ಕೆ ಉದಾಹರಣೆ ನೋಡಿ, ಟ್ರ್ಯಾಕ್ಟರ್ ಮೇಲೇ ಆ ಮರ ಬಿದ್ದೋಗಿದೆ. Clear gun.